ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ಯಾರಿ ಲುಕ್ಡ್ ಹ್ಯಾಡರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ಯಾರಿ ಲುಕ್ಡ್ ಹ್ಯಾಡರ್ ಏನ್ ಮಾಡುತ್ತೆ ಅಂತಂದ್ರೆ ಓವರ್ಕಮ್ ದ ಡ್ರಾಬ್ಯಾಕ್ ಆಫ್ ದ ಪ್ಯಾರಲಲ್ ಆರ್ ರಿಪಲ್ ಕ್ಯಾರಿ ಹ್ಯಾಡರ್. ಸೊ ಪ್ಯಾರಲಲ್ ಮತ್ತೆ ರಿಪಲ್ ಕ್ಯಾರಿ ಹ್ಯಾಡರ್ ಅಲ್ಲಿರುವಂತಹ ಡ್ರಾಬ್ಯಾಕ್ ನ ತೆಗೆಯುತ್ತೆ. ಏನು ಅಂತ ನೋಡೋಣ. ಇದನ್ನು ಓದಿದ್ರೆ ಅರ್ಥ ಆಗಲ್ಲ, ಸೊ ನೋಡೋಣ. ಸೊ ಏನಾಗುತ್ತೆ ಅಂತಂದ್ರೆ ರಿಪಲ್ ಕ್ಯಾರಿ ಹ್ಯಾಡರ್ ಇರುತ್ತಲ್ಲ, ಸೊ ಅದರಲ್ಲಿ ಸೀರೀಸ್ ಆಫ್ ಪ್ಯಾರಲಲ್ ಆ್ಯಡರ್ಗಳು ಇರ್ತವೆ, ಸೀರೀಸ್ ಆಫ್ ಫುಲ್ ಆ್ಯಡರ್ಗಳು ಇರ್ತವೆ. ಸೊ ನೋಡಿ, ಫಾರ್ ಎಕ್ಸಾಂಪಲ್ 4 ಫುಲ್ ಆ್ಯಡರ್ ಅನ್ನ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಅವಕ್ಕೆ ಏನೇನಿರುತ್ತೆ ಇನ್ಪುಟ್ಗಳು, ಎರಡೆರಡು ಇನ್ಪುಟ್ಗಳು ಇರ್ತವೆ ಮೇಜರ್ ಆಗಿ. ಯಾವ್ಯಾವು? A0 B0, A1 B1, A2 B2, A3 B3. ನೆಕ್ಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ಕ್ಯಾರಿ ಇನ್ಪುಟ್ ಇರೋದಿಲ್ಲ, ಕ್ಯಾರಿ ಇನ್ಪುಟ್ 0, ಯಾಕಂದ್ರೆ ಅಡಿಷನ್ ನಾವಿನ್ನು ಶುರು ಮಾಡಿಲ್ಲ. ಸೊ ಇವಾಗ ಏನಾಗುತ್ತೆ, ಮೊದಲನೇದು ಅಡಿಷನ್ ಮಾಡಾದ್ಮೇಲೆ ಸಮ್ 0 S0 ಬರುತ್ತೆ, ಕ್ಯಾರಿ ಏನಾಗುತ್ತೆ ನೆಕ್ಸ್ಟ್ ಆ್ಯಡರ್ಗೆ ಇನ್ಪುಟ್ ಆಗಿ ಹೋಗುತ್ತೆ. ಸೊ ಅದನ್ನ ಕ್ಯಾರಿ C1 ಅಂತ ಕರೆಯೋಣ, ನೆಕ್ಸ್ಟ್ ಅಥವಾ ಕ್ಯಾರಿ C0 ಅಂತ ಕರೆಯೋಣ. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಸೇಮ್ ಸಮ್ ಇಲ್ಲಿ ಬರುತ್ತೆ S1, ಕ್ಯಾರಿ ಇಲ್ಲಿ ಹೋಗುತ್ತೆ. ನೆಕ್ಸ್ಟ್ ಸಮ್ ಮತ್ತೆ ಇಲ್ಲಿ ಬರುತ್ತೆ, ಕ್ಯಾರಿ ಇನ್ಪುಟ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಸೇಮ್ C3. ಆ ರೀತಿ ಪ್ರೋಸೆಸ್ಗಳು ಆಗ್ತಾ ಹೋಗುತ್ತೆ. ಸೊ ಪ್ಯಾರಲಲ್ ಆಗಿ ಫುಲ್ ಆರ್ಡರ್ಗಳನ್ನ ಜೋಡಿಸಿರೋದ್ರಿಂದ ಏನಂತ ಕರಿತೀವಿ ನಾವು? ಪ್ಯಾರಲಲ್ ಆರ್ಡರ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ, ಈಗ ಎರಡು ಇನ್ಪುಟ್ ಅನ್ನ ಕೊಟ್ಟಿದ್ದೀನಿ, ಇದನ್ನು ಸೇರಿಸ್ಕೊಂಡು ಸಮ್ ಮಾಡಾದ್ಮೇಲೆ ಸಮ್ ಮಾಡಾದ್ಮೇಲೆ ಕ್ಯಾರಿನ ಜನರೇಟ್ ಮಾಡಿ ಆ ಕ್ಯಾರಿನ ನೆಕ್ಸ್ಟ್ ಫುಲ್ ಆರ್ಡರ್ಸ್ಗೆ ಕೊಡ್ತಾ ಹೋಗ್ತಾರೆ ಇನ್ಪುಟ್. ಸೊ ಇದೇನಾಗುತ್ತೆ, ಫುಲ್ ಲಾಂಗ್ ಟೈಮ್ ಅನ್ನ ತಗೊಳುತ್ತೆ, ಪ್ರೋಸೆಸ್ ಫುಲ್ ಲಾಂಗ್ ಆಗುತ್ತೆ. ಸೊ ಇದು ಕ್ಯಾರಿ ಲುಕ್ಡ್ ಆರ್ಡರ್ ಏನ್ ಮಾಡುತ್ತೆ ಅಂದ್ರೆ ಸಮ್ ಇದೆಯಲ್ಲ, ಅದು ಕ್ಯಾಲ್ಕುಲೇಟ್ ಆಗೋಕ್ಕಿಂತ ಮುಂಚೆನೆ ಕ್ಯಾರಿನ ಪ್ರಿಡಿಕ್ಟ್ ಮಾಡಿಬಿಡುತ್ತೆ. ಸೊ ಏನ್ ಮಾಡುತ್ತೆ, ಪ್ರಿಡಿಕ್ಟ್ ಕ್ಯಾರಿ ಬಿಫೋರ್ ಸಮ್ ಸ್ಟಾರ್ಟ್ಸ್. ಸಮ್ ಆಗೋಕ್ಕಿಂತ ಮುಂಚೆನೆ ಏನಾಗುತ್ತೆ, ಕ್ಯಾರಿನ ಪ್ರಿಡಿಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಇವಾಗ ನಾವು ಇಷ್ಟನ್ನ ಕನ್ಸಿಡರ್ ಮಾಡೋಣ, ಎಲ್ಲದನ್ನು ಕನ್ಸಿಡರ್ ಮಾಡೋದು ಬೇಡ, ಇಷ್ಟು ಪಾರ್ಟ್ ಅನ್ನ ಕನ್ಸಿಡರ್ ಮಾಡೋಣ. ಇವಾಗ ಯಾವ್ಯಾವ ಇನ್ಪುಟ್ಗಳು ಯಾವ್ಯಾವ ಔಟ್ಪುಟ್ಗಳು ಬರೀರಿ. ಸೊ ಇನ್ಪುಟ್ಗಳು ಇದನ್ನ ಬಿಟ್ಟಾಕಿ ಸಮ್, ಯಾಕೆ ನಾನು ಹೊರಗಡೆ ಕೊಡ್ಬೇಕಾಗಿರುವಂತದ್ದು ಇದು. ಸೊ ಏನ್ ಮಾಡೋಣ, ಒಳಗಡೆ ಬರ್ತಾ ಇರುವಂತದ್ದು ಯಾವ್ದಾವ್ದು? A1 B1 ಮತ್ತೆ C0. A1 B1 ಮತ್ತೆ C0 ಒಳಗಡೆ ಬರ್ತಾ ಇದೆ. ಸೊ ಇದು ಹೊರಗಡೆ ಹೋಗ್ತಿದೆ, ಇದೇನು ಬೇಕಾಗಿಲ್ಲ ನಮಗೆ ಸಮ್, ಯಾಕೆ ನಾವು ಕ್ಯಾರಿನ ಮಾತ್ರ ನೆಕ್ಸ್ಟ್ ಫುಲ್ ಆರ್ಡರ್ಗೆ ಇನ್ಪುಟ್ ಹಾಕೊಡೋದು. ಸೊ ಔಟ್ಪುಟ್ ಸೈಡ್ ನಾನು C1 ಅಂತ ತಗೊಂತೀನಿ. ಈಗ ಇನ್ಪುಟ್ ಅಲ್ಲಿ ಎಷ್ಟಿದೆ? 3 ಬಿಟ್ಸ್ ಇದೆ. ಸೊ 3 ಅಂತ ಅಂದ್ರೆ ಏನಾಯ್ತು, ಕಾಂಬಿನೇಷನ್ 2 power 3 ಅಂದ್ರೆ 8. ಸೊ 0 0 0 0 1 1 1 1 0 0 1 1 0 0 1 1 0 1 0 1 0 1 0 1. ಈಗ ಏನಾಗುತ್ತೆ ಅಂತ ನೋಡೋಣ. ಇವಾಗ ಇದು ಅಷ್ಟು ಇನ್ಪುಟ್ಗಳನ್ನು ತಗೊಂಡು ಅದು ಸಮ್ಮನ್ನ ಕಳಿಸಲ್ಲ. ಸಮ್ ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಯಾವುದು? ಕ್ಯಾರಿ, ನೆಕ್ಸ್ಟ್ ಫುಲ್ ಆರ್ಡರ್ಗೆ ಹೋಗುವಂಥದ್ದು. ಸೊ ಕ್ಯಾರಿನ ಕ್ಯಾಲ್ಕುಲೇಟ್ ಮಾಡ್ತಾ ಬನ್ನಿ. 0 + 0 0 0 + 0 0ನೇ. ಸೊ ಸಮ್ ಕೂಡ 0, ಕ್ಯಾರಿ ಕೂಡ 0. ನೆಕ್ಸ್ಟ್ ಇಲ್ಲೇನಾದ್ರೂ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ನೀವು ಸಮ್ ಕೂಡ ಬರ್ಕೊಳ್ಳಿ. ಸೊ ಸಮ್ನು ಬರ್ಕೊಳ್ಳೋಣ ಬನ್ನಿ. ಸಮ್ S ಕ್ಯಾರಿ C1. ಈಗ ಸಮ್ ಏನಾಯ್ತು? 0, ಕ್ಯಾರಿ ಕೂಡ 0. ನೆಕ್ಸ್ಟ್ 0 + 0 0 0 + 1 0 + 1 1 ಆಯ್ತು. ಸೊ ಸಮ್ 1, ಕ್ಯಾರಿ 0. ನೆಕ್ಸ್ಟ್ 0 + 1 1 1 + 0 0 1 + 0 1. ಸೊ 1, ಕ್ಯಾರಿ ಏನು ಬರಲಿಲ್ಲ 0. ನೆಕ್ಸ್ಟ್ 0 + 1 1 1 + 1 2. ಸೊ 2 ನ ಹೇಗೆ ರೆಪ್ರೆಸೆಂಟ್ ಮಾಡಬೇಕು? 2 power 0 2 power 1 2 power 2 2 power 3. ಈ ರೀತಿ ಬಂದ್ರೆ 2 power 0 ವ್ಯಾಲ್ಯೂ ಏನು? 1, 2 power 1 ವ್ಯಾಲ್ಯೂ 2, 2 power 2 ವ್ಯಾಲ್ಯೂ 4, 2 power 3 ವ್ಯಾಲ್ಯೂ 8. ನನಗೆ ಬೇಕಾಗಿರೋದು ಈ 2. ಸೊ 2 ನ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂದ್ರೆ, ಸೊ ಅದ್ರ ಮುಂದ್ಗಡೆ ಇದನ್ನು ಕನ್ಸಿಡರ್ ಮಾಡಬೇಕು. ಆದ್ರೆ ನನಗೆ ಬೇಕಾಗಿರೋದು ಈ 2 ಮಾತ್ರ. ಸೊ ಇದನ್ನು ಕನ್ಸಿಡರ್ ಮಾಡಿದ್ರೆ 2 + 1 3 ಆಗುತ್ತೆ. ಸೊ ಏನ್ ಮಾಡ್ತೀನಿ, 2ಗೆ 1 ಕೊಡ್ತೀನಿ, ನನಗೆ ಬೇಕು. ಸೊ
ಝೀರೋನ ಒನ್ಗೆ ಅಸೈನ್ ಮಾಡ್ತೀನಿ, ಯಾಕೆ ಲೋಯರ್ ಬಿಟ್ ಅಸೈನ್ ಮಾಡಿದ್ದೀನಿ, ನನಗೆ ಅದು ಬೇಡ ಅಂತ. ಇವಾಗ ಏನಾಗುತ್ತೆ, ಇದು ಸಮ್ ಆಗುತ್ತೆ, ಝೀರೋ ಏನಾಗುತ್ತೆ ಸಮ್ ಆಗುತ್ತೆ, ಒನ್ ಏನಾಗುತ್ತೆ ಕ್ಯಾರಿ ಆಗಿ ಬರುತ್ತೆ, ಒನ್ ಕ್ಯಾರಿ ಆಗಿ ಬರುತ್ತೆ. ನೆಕ್ಸ್ಟ್ 1 plus 0 1, 1 plus 0 1, so sum 1 carry 0. Next 1 plus 0 1, 1 plus 1 2, so 2 ನ ಹೇಗೆ ರೆಪ್ರೆಸೆಂಟ್ ಮಾಡೋದು, ಸಮ್ ಗೆ 0 ಹೋಗುತ್ತೆ ಕ್ಯಾರಿಗೆ 1 ಹೋಗುತ್ತೆ, ಸಮ್ ಗೆ 0 ಕ್ಯಾರಿಗೆ 1. ನೆಕ್ಸ್ಟ್ 1 plus 1 2, so 2 plus 0 2, so 2 ನ ಹೇಗೆ ರೆಪ್ರೆಸೆಂಟ್ ಮಾಡೋದು, ಸಮ್ 0 ಕ್ಯಾರಿ 1. ನೆಕ್ಸ್ಟ್ 1 plus 1 plus 1, ಸೊ ಇವಾಗ ಏನಾಯ್ತು 3 ಆಯ್ತಲ್ವಾ, ಸೊ 3 ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀನಿ, 2 ಆಲ್ರೆಡಿ ರೆಪ್ರೆಸೆಂಟ್ ಮಾಡಿದ್ದೆ, ಅದ್ರ ಜೊತೆ 1 ಅನ್ನ ಸೇರಿಸ್ಕೊಂತೀನಿ, ಸೊ 1 plus 1. ಇವಾಗ ಏನಾಯ್ತು, 1 ನ ಸಮ್ ಜಾಗದಲ್ಲಿ ಬರೀಬೇಕು, ಇನ್ನೊಂದು 1 ನ ಕ್ಯಾರಿ ಜಾಗದಲ್ಲಿ ಬರೀಬೇಕು. ಈಗ ಕ್ಯಾರಿ C1 ಈಗ ನಮಗೆ ಹೊರಗಡೆ ಹೋಗ್ತಿರುವಂತ ಔಟ್ಪುಟ್ ಕ್ಯಾರಿ ಏನಾಗ್ತಾ ಇದೆ, ಇದಕ್ಕೆ ಇನ್ಪುಟ್ ಆಗಿ ಬರ್ತಾ ಇದೆ ಇನ್ನೊಂದು ಫುಲ್ ಆಡರ್ಗೆ, ಸೊ ಅದರ ಈಕ್ವೇಶನ್ ಅನ್ನ ಬರೀರಿ. ಸೊ ಎಲ್ಲೆಲ್ಲ ಲೇಯರ್ ಬಿಟ್ಟಿದೆ, 1 2 3 4, ಸೊ ಈಕ್ವೇಶನ್ ಅನ್ನ ಬರೆಯೋಣ. ಸೊ ಈಕ್ವೇಶನ್ ಯಾವುದಕ್ಕೆ, ಔಟ್ಪುಟ್ ಈಕ್ವೇಶನ್ C1, ನನಗೆ ಎಸ್ ಇಂದ ಏನು ಬೇಡ, ನಾನು ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಬರ್ದಿದ್ದಷ್ಟೇ. ಸೊ C1 ಅಲ್ವಾ, ಸೊ C1 ಎಲ್ಲ ಇದೆ, ಇಲ್ಲ ಇದೆ, ಸೊ ಇದೆಷ್ಟನೇದು 1 2 3 4, ನಾಲ್ಕನೇದು 1 2 3 4, ಸೊ ಫೋರ್ತ್ ಒಂದು ಏನಾಗಿದೆ, A ಬಾರ್ B C, A ಬಾರ್ B C ಪ್ಲಸ್ ಈಗ ಮೊದಲನೇದೇನಾಯ್ತು, A ಬಾರ್ B C, ಸೊ C0 ಅಂತ ತಗೊಳ್ಳೋಣ, ಯಾಕೆ C0 ಅಲ್ವಾ ಇದು, ಸೊ A1 B1, ಓಕೆ A1 B1 C0. ನೆಕ್ಸ್ಟ್ ಯಾವುದು, ಇದು 1 0 1, 1 0 1 ಅಂತಂದ್ರೆ A1 B1 ಬಾರ್ C0 ಪ್ಲಸ್, ನೆಕ್ಸ್ಟ್ ಇನ್ನೊಂದು ಯಾವುದು 1 1 0, 1 1 0 ಅಂತಂದ್ರೆ A1 B1 C0 ಬಾರ್ ಪ್ಲಸ್, ಕೊನೆಯದು ಯಾವುದು 1 1 1, ಸೊ 1 1 1 ಅಂದ್ರೆ A1 B1 C1. ಈಗ ಕಾಮನ್ ಇರುವಂತ ಎಲಿಮೆಂಟ್ಸ್ ಅನ್ನ ನೋಡಿ. ಫಸ್ಟ್ ಇವೆರಡನ್ನ ನೋಡಿದ್ರೆ A1 ಇಲ್ಲಿ A1 ಬಾರ್ ಇದೆ, ಇಲ್ಲಿ A1 ಇದೆ, ಇಲ್ಲಿ B1 ಇದೆ, ಇಲ್ಲಿ B1 ಬಾರ್ ಇದೆ, ಇಲ್ಲಿ C0 ಇದೆ, ಇಲ್ಲಿ C0 ಇದೆ, ಸೊ ಕಾಮನ್ ಇರುವಂತದ್ದು ಯಾವುದು C0. ಸೊ ಇನ್ನು ಉಳಿದಿದ್ದಂಥದ್ದೇನು, A1 B1 ಪ್ಲಸ್ A1 B1 ಬಾರ್, ಸೊ ಇಷ್ಟು ಉಳಿತು. ಇನ್ನು ಈ ಸೈಡ್, ಸೊ ಇವೆರಡನ್ನ ಕನ್ಸಿಡರ್ ಮಾಡಿದ್ರೆ ಕಾಮನ್ ಇರುವಂತ ಎಲಿಮೆಂಟ್ ಯಾವುದು, A1 B1 A1 B1, ಸೊ A1 B1 ಕಾಮನ್ ಆಗುತ್ತೆ, A1 B1. ಸೊ ಇನ್ನು ಉಳಿದಿರುವಂಥದ್ದು C0 ಬಾರ್ ಪ್ಲಸ್ C0. ಇವಾಗ C0 ಇಂಟು A1 ಬಾರ್ B1 ಪ್ಲಸ್ A1 B1 ಬಾರ್ನ ಏನಂತ ಬರಿಬೋದು, A1 XOR B1 ಅಂತ ಬರಿಬೋದು, A1 XOR B1 ಪ್ಲಸ್ A1 B1 ಇಲ್ಲಿಗೆ ನಿಲ್ಲಿಸ್ತೀನಿ. ಯಾಕೆ, C0 ಬಾರ್ ಪ್ಲಸ್ C0 ಏನಾಗುತ್ತೆ 1 ಆಗುತ್ತೆ, ಯಾಕೆ ಇಲ್ಲಿ 0 ಕೊಟ್ರೆ ಇಲ್ಲಿ 1 ಆಗುತ್ತೆ, 0 ಪ್ಲಸ್ 1 1, ಅದೇ ಏನಾದರೂ ಇಲ್ಲಿ 1 ಕೊಟ್ರೆ ಇಲ್ಲಿ 0 ಆಗುತ್ತೆ, ಸೊ 0 ಪ್ಲಸ್ 1 1 ಬರುತ್ತೆ. ಸೊ ಏನಾಯ್ತು, ಇದಷ್ಟನ್ನು ಕ್ಯಾನ್ಸಲ್ ಔಟ್ ಮಾಡಿ 1 ಅಂತ ಬರೋದು. ಸೊ ನಮಗೆ ಫೈನಲ್ ಈಕ್ವೇಶನ್ ಏನಾಯ್ತು, ಈ ರೀತಿ ಬಂತು. ಫೈನಲ್ ಆಗಿ ಬಂದಂತ ಎಲಿಮೆಂಟ್ಗಳನ್ನು ನಾವು ರೀಡಿಫೈನ್ ಮಾಡಿ ಬರೆಯೋಣ. ಸೊ ರೀಡಿಫೈನ್ ಮಾಡಿ ಹೇಗೆ ಬರೆಯೋದು, ಸೊ C1 ಅಲ್ವಾ ಈಕ್ವೇಶನ್ ಅದು, C1 is equal to A1 B1 ಪ್ಲಸ್ C0 ಲಾಸ್ಟ್ ಬರೆಯೋಣ, A XOR B ಇಂಟು C0. ಇವಾಗ ಇದು ಜನರಲ್ ಆಗಿ ಬರಬೇಕು. ಸೊ ಇದನ್ನ ಜನರಲ್ ಫಾರ್ಮಲ್ ಬರೀಬೇಕು. ಸೊ ಜನರಲ್ ಫಾರ್ಮಲ್ ಹೇಗೆ ಬರೀತೀವಿ ಅಂತಂದ್ರೆ, ಅಂದ್ರೆ ಐತ್ ಟರ್ಮ್ಗೆ, nth ಟರ್ಮ್ ಅಥವಾ ಐತ್ ಟರ್ಮ್ ಏನಾದ್ರೂ ತಗೋಬೋದು. ನಾನು ಐತ್ ಟರ್ಮ್ ಅಂತ ತಗೊಂತೀನಿ. ಸೊ ಐತ್ ಟರ್ಮಿಗೆ ಏನು ಮಾಡ್ತೀವಿ, CI is equal to AI BI, ನೋಡಿ 1 ಇದೆ ಪ್ಲಸ್ AI XOR BI CI ಮೈನಸ್ 1. ನೋಡಿ ಇಲ್ಲೇನಿದೆ 0 ಇದೆ, ಇಲ್ಲೆಲ್ಲ 1 ಇತ್ತಲ್ಲ, 1 ಮೈನಸ್ 1 ಏನಾಯ್ತು 0. ಸೊ ಐತ್ ಟರ್ಮ್ ಅಲ್ಲಿ ಏನಾಗುತ್ತೆ I ಮೈನಸ್ 1. ಸೊ ಇದನ್ನು ಅಷ್ಟನ್ನು ಏನಂತ ಕರಿತೀವಿ, ಜನರಲೈಸ್ಡ್ ಫಾರ್ಮ್ ಅಂತ ಕರಿತೀವಿ. ಈಗ
ಇಷ್ಟನ್ನ ಎ ಐ ಬಿ ಐನ ಏನಂತ ಕರಿತೀವಿ ನಾವು ಕ್ಯಾರಿ ಜನರೇಟರ್ ಅಂತ ಕರಿತೀವಿ, ಕ್ಯಾರಿ ಜನರೇಟರ್. ಸೊ ಇದನ್ನ ಜಿ ಅಂತ ರೆಪ್ರೆಸೆಂಟ್ ಮಾಡೋಣ. ನೆಕ್ಸ್ಟ್ ಇದನ್ನ ಏನಂತ ಕರಿತೀವಿ ಎ ಐ ಎಕ್ಸ್ ಆರ್ ಬಿ ಐ ಕ್ಯಾರಿ ಪ್ರೊಪಗೇಟರ್ ಅಂತ ಕರಿತೀವಿ, ಕ್ಯಾರಿ ಪ್ರೊಪಗೇಟರ್. ಸೊ ಇದನ್ನ ನಾವು ಪಿ ಅಂತ ಡಿಪಿಕ್ಟ್ ಮಾಡ್ತಾ ಹೋಗೋಣ. ಸೊ ಇವಾಗ ಈ ಫಾರ್ಮ್ನ ಹೇಗೆ ಬರಿಬೋದು, ನಾನು ಈ ಫಾರ್ಮನ್ನ ಜಿ ಮತ್ತು ಪಿ ನ ಯೂಸ್ ಮಾಡಿಕೊಂಡು ಸಿ ಐ ಇಸ್ ಈಕ್ವಲ್ ಟು ಜಿ ಐ ಪ್ಲಸ್ ಪಿ ಐ ಇಂಟು ಸಿ ಐ ಮೈನಸ್ 1. ಮೊದಲನೇ ಕ್ಯಾರಿ ಸಿ ಇನ್ ಇತ್ತಲ್ಲ ಅದಕ್ಕೆ, ಸ್ಟಾರ್ಟಿಂಗ್ ಸಿ ಇನ್ ಇತ್ತಲ್ಲ ಅದಕ್ಕೆ. ಸೊ ನೋಡಿ ಇಲ್ಲೇ ಬರೀತೀವಿ 1 2 3 4. ಸೊ ಇಲ್ಲಿ ಸಿ ಇನ್ ಇತ್ತು, ಇಲ್ಲಿ C1 C0 C1 C2 C3 ಫಸ್ಟ್. ಈಗ ಈ ರೀತಿ ಡಯಾಗ್ರಾಮ್ ಇತ್ತಲ್ವಾ, ಸೊ ಫಸ್ಟ್ ಯಾವುದು C0 ಅಲ್ಲಿಂದ ಕನ್ಸಿಡರ್ ಮಾಡಿರೋದು, ಇದನ್ನೇನು ಕನ್ಸಿಡರ್ ಮಾಡಂಗಿಲ್ಲ ಯಾಕಂದ್ರೆ ನಮ್ಗಿನ್ನು ಸಮೇಶನ್ನೇ ಆಗಿಲ್ಲ. ಫಸ್ಟ್ C0 C1 C2 C3 ಮೂರಕ್ಕೂ ಕೂಡ ಕಂಡುಹಿಡಿಬೇಕು. ಸೊ ಇಫ್ I value is equal to 0, ಯಾಕೆ ಫಸ್ಟ್ C0 ಅಲ್ವಾ ಅದಕ್ಕೆ. ಸೊ I value is equal to 0, C0 is equal to G0 plus P0 into C0 minus 1 ಆಗಲ್ಲ, C in ಆಗುತ್ತೆ. ಯಾಕೆ ನಮಗಿನ್ನು ಸ್ಟಾರ್ಟಿಂಗ್ದು C in ಇಂದು ಇನ್ಪುಟ್ ಬಂದಿರುತ್ತೆ. ಸೊ C in. ನೆಕ್ಸ್ಟ್ ಇಫ್ I is equal to 1, I value 1 ಆದರೆ C1 is equal to G1 plus P1 C 1 minus 1. ಸಿ ವ್ಯಾಲ್ಯೂ ಏನು ಬಂತು 1 ಅಲ್ವಾ, ಸೊ 1 ಐ ವ್ಯಾಲ್ಯೂ 1 ಆಯಿತು. ಸೊ 1 minus 1, ಸೊ 0. ಸೊ C0. ಸೊ ನನಗೇನು ಗೊತ್ತಿದೆ G1 plus P1 C0 ವ್ಯಾಲ್ಯೂ ನನಗೆ ಗೊತ್ತಿದೆ, C0 ವ್ಯಾಲ್ಯೂ ನನಗೆ ಗೊತ್ತಿದೆ ಏನು G0 plus P0 ಇಂಟು C in. ಸೊ ಇವಾಗ ಇದನ್ನು ಮಲ್ಟಿಪ್ಲೈ ಮಾಡಿ. ಸೊ G1 plus P1 G0 plus P1 P0 C in. ಇವಾಗ ಇದು ಯಾವ್ದ್ರದ್ದು ಈಕ್ವೇಶನ್ ಆಯಿತು, C1 ಇಂದ ಈಕ್ವೇಶನ್ ಆಯಿತು. ನೆಕ್ಸ್ಟ್ ಸೊ 0 ಆಯಿತು 1 ಆಯಿತು, ಇವಾಗ 2ನ ಅಪ್ಲೈ ಮಾಡೋಣ. ಇಫ್ I is equal to 2, C2 is equal to ಜನರಲ್ ಫಾರ್ಮ್ ಅಲ್ಲಿ ನೋಡ್ತಾ ಬರಬೇಕು, C2 is equal to G2 plus P2 into C. I ಅಂದ್ರೆ I ವ್ಯಾಲ್ಯೂ 2 ಇದೆ, ಸೊ 2 minus 1 1 C1. ಇವಾಗ G2 plus P2 C1 ವ್ಯಾಲ್ಯೂ ನಮಗೆ ಗೊತ್ತಿದೆ ಏನು, C1 ವ್ಯಾಲ್ಯೂ ಇದಷ್ಟು G1 plus P1 G0 plus P1 P0 C in. ಇದನ್ನ ಮಲ್ಟಿಪ್ಲೈ ಮಾಡಿ. ಸೊ ಏನಾಗುತ್ತೆ G2 plus P2 G1 plus P2 P1 G0 plus P2 P1 P0 C in. ಇದೇನಾಯಿತು ಎರಡನೇ ಕ್ಯಾರಿ ಇನ್ಪುಟ್. ನಾನು ಹೇಳಿದ್ದೆಲ್ಲ ಫಸ್ಟ್ಗೆ ಪ್ರಿಡಿಕ್ಟ್ ಮಾಡುತ್ತೆ ಅಂತ. ಸೊ ಮೊದಲನೇ ಕ್ಯಾರಿ ಇದೇನಪ್ಪ ಇಷ್ಟು ಅಂತ ಪ್ರಿಡಿಕ್ಟ್ ಮಾಡುತ್ತೆ ಈ ವ್ಯಾಲ್ಯೂನ. ನೆಕ್ಸ್ಟ್ C1ಗೆ ಈ ವ್ಯಾಲ್ಯೂನ ಪ್ರಿಡಿಕ್ಟ್ ಮಾಡುತ್ತೆ, C2ಗೆ ಈ ವ್ಯಾಲ್ಯೂನ ಪ್ರಿಡಿಕ್ಟ್ ಮಾಡುತ್ತೆ. ಸೊ ಕ್ಯಾರಿಗಳ ಹಿಂದಿನ ಪ್ರೀವಿಯಸ್ ಔಟ್ಪುಟ್ಗಳನ್ನು ಕೂಡ ತಕೊಂಡು ಅದೇನು ಮಾಡುತ್ತೆ ಪ್ರಿಡಿಕ್ಟ್ ಮಾಡ್ತಾ ಹೋಗುತ್ತೆ. ಇವಾಗ ಇದಕ್ಕೇನಾಗುತ್ತೆ C3ಗೆ ಇಫ್ I ವ್ಯಾಲ್ಯೂ ಇಸ್ ಈಕ್ವಲ್ ಟು 3, I ವ್ಯಾಲ್ಯೂ 3 ಆದರೆ ಏನಾಗುತ್ತೆ G3 plus P3 into C 3 minus 1 2 C2. ಇವಾಗ ಏನಾಯಿತು G3 plus P3 G2 ವ್ಯಾಲ್ಯೂ ಏನಿದೆ ಇದು ಅಷ್ಟನ್ನು ಬರೀಬೇಕು, ಸಾರಿ C2 ವ್ಯಾಲ್ಯೂ ಏನೆಷ್ಟಿದೆ ಇದು ಅಷ್ಟು ಬರೀಬೇಕು. G2 plus P2 G1 plus P2 P1 P0 P2 P1 G0 plus P2 P1 P0 C in. P2 P1 P0 C in. ಈಗ ಇದಷ್ಟನ್ನು ಕೂಡ ಮಲ್ಟಿಪ್ಲೈ ಮಾಡಿ. ಫಸ್ಟ್ G3 ಹಾಗೆ ಉಳಿಯುತ್ತೆ ಪ್ಲಸ್ P3 ಇಂಟು G2 ಪ್ಲಸ್ P3 ಇಂಟು P2 G1 P2 G1 ಪ್ಲಸ್ P3 ಇಂಟು P2 P1 P0 P2 P1 G0 ಇಲ್ಲ ಅದು C0
ಪ್ಲಸ್ P3 ಇಂಟು P2 P1 P0 Cin, P3 P2 P1 P0 Cin. ಇವಾಗ ಏನಾಯ್ತು, ನಮಗೆ ಪ್ರತಿಯೊಂದು ಕ್ಯಾರಿಗೂ ಕೂಡ ಸಮೇಷನ್ ಕ್ಯಾಲ್ಕುಲೇಟ್ ಆಗೋಕ್ಕಿಂತ ಮುಂಚೆನೆ ನಾವು ಕ್ಯಾರಿ ಏನಾಗ್ಬೋದು ಅಂತ ಪ್ರಿಡಿಕ್ಟ್ ಮಾಡಿ ಇನ್ಪುಟ್ಗಳನ್ನು ಕೊಟ್ಟು ಅಲ್ವಾ ನೆಕ್ಸ್ಟ್ ಫುಲ್ ಆ್ಯಡರ್ಗೆ, ಅವಾಗ ಏನಾಗುತ್ತೆ ಅಂದರೆ ಫಾಸ್ಟ್ ಪ್ರೊಸೆಸ್ ಆಗುತ್ತೆ. ಯಾಕೆ ನೀವು ವೆಯ್ಟ್ ಮಾಡೋಂಗೇ ಇಲ್ಲ ಸಮ್ ಕ್ಯಾಲ್ಕುಲೇಟ್ ಆಗೋವರೆಗೂ. ನೆಕ್ಸ್ಟ್ದು ಆಲ್ರೆಡಿ ಕ್ಯಾರಿ ಇರೋದ್ರಿಂದ ಇನ್ಪುಟ್ಗಳನ್ನು ತಗೊಂಡು ನೀವು ಸಮೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ಇದು ಸ್ಪೀಡ್ ಪ್ರೊಸೆಸ್ ಆಗುತ್ತೆ. ಸೊ ಕ್ಯಾರಿ ಲುಕ್ ಆ್ಯಡ್ ಆರ್ಡರ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.